ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈ ರಾಜ್ಯ ಅಭಿವೃದ್ಧಿಗೆ ಬಿಡುಗಡೆಯಾಗಬೇಕಾಗಿರ್ತಕ್ಕಂಥ ಯಾವ ಅಭಿವೃದ್ಧಿಯ ಅನುದಾನಗಳು ಬಿಡುಗಡೆಯಾಗಿಲ್ಲ. ಹಾಗಾಗಿ ಗ್ರಾಮ ಪಂಚಾಯತಿಂದ ಹಿಡಿದು ನಗರ ಪಂಚಾಯತ್, ಪಟ್ಟಣ ಪಂಚಾಯತ್, ಕಾರ್ಪೊರೇಷನ್ಗಳ ಹೊರಗಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಿದ್ದಾವೆ. 1.5 ವರ್ಷಗಳಿಂದ ಶಾಸಕರ ಹಕ್ಕಿನ ಅಡಿಯಲ್ಲಿ ಆದ್ಯತೆಯಲ್ಲಿ ಬಿಡುಗಡೆಯಾಗಬೇಕಾಗಿರ್ತಕ್ಕಂಥ ಶಾಸಕತ್ವ ನಿಧಿಯೂ ಬಿಡುಗಡೆಯಾಗಿಲ್ಲ. ಅದರ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನ ಕಡೆಗಣಿಸಲಾಗಿದೆ ಈ ಸರ್ಕಾರದಿಂದ. ಈ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಡೆಸ್ತಾ ಇರಬೇಕಿದೆ. ಅತಿ ಹೆಚ್ಚು ಅನುದಾನಗಳನ್ನ ಕೊಡತಕ್ಕಂಥ ಪ್ರಯತ್ನಗಳಾಗಿತ್ತು. ಇವತ್ತು ಮಂಗಳೂರಿನಲ್ಲಿ ಅಭಿವೃದ್ಧಿ ಆಗಿದ್ರೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ಕಾರಣೀಭೂತ ಆಗಿದ್ರೆ ಆ ಕಾಲಘಟ್ಟದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನಗಳನ್ನು ನಾವು ನೋಡ್ಬೋದು. ಕಳೆದ 5 ವರ್ಷಗಳಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಒಬ್ಬೊಬ್ಬ ಶಾಸಕನು 1,000 ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ತಂದಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಅಂದರೆ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಅನ್ನತಕ್ಕಂಥದ್ದು ಈ ಸರ್ಕಾರದಲ್ಲಿ ಕನಸಿನ ಮಾತಾಗಿದೆ. ಸರ್ಕಾರ ರಚನೆಯ ಪೂರ್ವದಲ್ಲಿ ಕಾಂಗ್ರೆಸ್ ಚುನಾವಣಾ ಒಂದು ಆಶ್ವಾಸನೆಯನ್ನು ಕೊಟ್ಟಿತ್ತು, ಯೋಜನೆಗಳನ್ನ ಘೋಷಣೆ ಮಾಡಿತ್ತು. ಅದರಲ್ಲಿ ಗೃಹಲಕ್ಷ್ಮಿ, ಯುವ ನಿಧಿ, ಅಕ್ಕಿ. ಆದರೆ ಇವತ್ತು ಕಳೆದ 4 ತಿಂಗಳಿಂದ ಯಾವ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಯಾವ ಫಲಾನುಭವಿಗಳಿಗೂ ಅನುದಾನಗಳು ಬಂದಿಲ್ಲ, ಫಲಾನುಭವಿಗಳಿಗೆ ಹಣ ಬಂದಿಲ್ಲ, ಅವರ ಅಕೌಂಟ್ಗಳಿಗೆ ಹಾಕಿಲ್ಲ. ಹಿಂದೆ ಘೋಷಣೆ ಆದ ತಕ್ಷಣ ಬಿಡುಗಡೆ ಆದಮೇಲೆ ಮೊನ್ನೆ ಚುನಾವಣೆಯವರಿಗೆ ಅನುದಾನಗಳು ಬಿಡುಗಡೆ ಆಗಿರಲಿಲ್ಲ. ಚುನಾವಣೆಗಳು ಬಂದಾಗ 4 ತಿಂಗಳದ್ದು ಏಕಾಏಕಿ ಬಿಡುಗಡೆ ಮಾಡಿದರು. ಇದರೊಂದು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟ ಸರ್ಕಾರ ಇದು. ಆಶ್ವಾಸನೆ ಮುಖಾಂತರ ಅಧಿಕಾರ ಬಂದರೆ ಇವತ್ತು ಜನರನ್ನು ಕಡೆಗಣಿಸ್ತಕ್ಕಂಥ ಕೆಲಸ ಆಗಿದೆ. ಯುವ ನಿಧಿಯಲ್ಲಿ 1 ರೂಪಾಯಿಗಳ ಬಿಡುಗಡೆ ಆಗಿಲ್ಲ. ಇವತ್ತಿನವರೆಗೆ ಯುವಕರಿಗೆ ಅನುದಾನಗಳನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿಲ್ಲ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಅಕ್ಕಿಯನ್ನೇ ಪ್ರಚಾರ ಮಾಡಿದ್ರು. ಇವತ್ತು ಅದನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸಾಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಈ ರಾಜ್ಯದ ರೈತ ಮಹಿಳೆಯರಿಗೆ ಹಾಲಿಗೋಸ್ಕರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರು. ಕಳೆದ 1.5 ವರ್ಷದಲ್ಲಿ ಈ ಸರ್ಕಾರ 1 ರೂಪಾಯಿಗಳ ಬಿಡುಗಡೆ ಮಾಡ್ತಾ ಇಲ್ಲ. ಇವತ್ತು ಡೈರಿಗಳಿಗೆ ಅನುದಾನಗಳು ಬರ್ತಾ ಇಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಡೈರಿ ಸೇರಿ ಎಲ್ಲವೂ ಲಾಸಲ್ಲಿದೆ. ಅನುದಾನಗಳ ಬಿಡುಗಡೆ ಆಗ್ತಾ ಇಲ್ಲ. ಹೇಳಿದ್ರೆ ಅಭಿವೃದ್ಧಿ ಕಾರ್ಯಗಳಿಲ್ಲ, ಇವರೇ ಘೋಷಣೆ ಮಾಡಿರ್ತಕ್ಕಂಥ ಯೋಜನೆಗಳಿಲ್ಲ. ಯೋಜನೆಯನ್ನು ಕೊಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಕಾರಣ ಏನು ಹೇಳಿದ್ರೆ, ನಮ್ಮ ಸರ್ಕಾರ ಇದ್ದಾಗ 40% ಅಂತ ಘೋಷಣೆಗಳನ್ನು, ಇವತ್ತು 80% ಸರ್ಕಾರ ಆಗಿದೆ. ಕಳ್ಳರ ಸರ್ಕಾರ ಆಗಿದೆ, ಭ್ರಷ್ಟಾಚಾರಿಗಳ ಸರ್ಕಾರ ಆಗಿದೆ. ಇವತ್ತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ. ಒಂದು ಕಡೆಯಿಂದ ಮುಖ್ಯಮಂತ್ರಿಗಳ ಮೇಲೆ ಮೂಢ ಹಗರಣ, ವಾಲ್ಮೀಕಿ ಹಗರಣ. ಇವತ್ತು ಹಗರಣಯುಕ್ತವಾಗಿರ್ತಕ್ಕಂಥ ಸರ್ಕಾರ ಇದಾಗಿದೆ. ಪೂರ್ತಿಯಾಗಿ ಹಗರಣದಲ್ಲಿ ಸಿಲುಕೊಂಡಿದೆ. ಪ್ರಜಾಪ್ರಭುತ್ವ ಸಂವಿಧಾನದ ಹೆಸರಿನಲ್ಲಿ ಮಾತನಾಡತಕ್ಕಂಥ ಮುಖ್ಯಮಂತ್ರಿಗಳು ನೈತಿಕತೆಯ ಆಧಾರದಲ್ಲಿ ರಾಜೀನಾಮೆಯನ್ನು ಕೊಡಬೇಕಿತ್ತು, ರಾಜೀನಾಮೆಯನ್ನು ಕೊಟ್ಟಿಲ್ಲ. ಇವತ್ತು ಅವ್ರ ಮೇಲೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು, ತನಿಖೆ ಆಗತಕ್ಕಂಥದ್ದು ಯಾವುದು ಭಾರತೀಯ ಜನತಾ ಪಾರ್ಟಿ ಮಾಡಿರ್ತಕ್ಕಂಥದ್ದಲ್ಲ, ಕಾನೂನು ನಿಯಮದ ಅಡಿಯಲ್ಲೇ ಆಗಿರ್ತಕ್ಕಂಥದ್ದು. ಅದು ಬಿಟ್ಟು ಒಂದು ದಸರಾದಂತಹ ರಾಷ್ಟ್ರೀಯ ಹಬ್ಬ ಆಚರಣೆ ಮಾಡತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಡೆಯರ್ ಪರಂಪರೆ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂತಹ ಒಂದು ಸಾಂಸ್ಕೃತಿಕತೆ ಜೊತೆಗೆ ಧಾರ್ಮಿಕ ನಂಬಿಕೆಗಳಿರತಕ್ಕಂತಹ ದಸರಾದಲ್ಲಿ ತನ್ನ ಹೆಗ್ಗಳಿಕೆಯನ್ನು ಹೇಳ್ತಕ್ಕಂಥ ಪ್ರಯತ್ನಗಳಾಗಿದೆ. ಭ್ರಷ್ಟಾಚಾರವನ್ನು ಅಲ್ಲಿ ಹೇಳ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತವೆ. ರಾಜಕೀಯ ಭಾಷಣವನ್ನು ಮಾಡ್ತಕ್ಕಂಥ, ತನ್ನ ಮುಖವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮುಖ್ಯಮಂತ್ರಿಗಳು ಅಲ್ಲಿ ಮಾಡ್ತಾರೆ. ಹೇಳಿದ್ರೆ ಭ್ರಷ್ಟಾಚಾರದಲ್ಲಿ ತಾನು ಸಿಲ್ಕೊಂಡಿದ್ದೇನೆ ಅನ್ನತಕ್ಕಂಥ ಒಂದು ಸಣ್ಣ ಅಪಮಾನವೂ ಇಲ್ಲದೆ ಈ ರೀತಿಯ ಕಾರ್ಯವನ್ನು ಮಾಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯವರ ಬಗ್ಗೆ ಮಾತನಾಡಿದ್ದನ್ನು ನಾವು ಕೇಳಿದ್ದೀವಿ. ಇವತ್ತು ನೈತಿಕತೆ ಇರತಕ್ಕಂಥ ಮುಖ್ಯಮಂತ್ರಿ ಆದರೆ ಅವರು ರಾಜೀನಾಮೆಯನ್ನು ಕೊಡಬೇಕಿತ್ತು. ಮೂರನೇದು, ಕಳೆದ 1.5 ವರ್ಷದಲ್ಲಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳಾಗಿದ್ದಾವೆ. ಹಿಂದೆ ಯಾವುದೇ ಸಂದರ್ಭಗಳಲ್ಲಿ ಆಗದೇ ಇರತಕ್ಕಂಥ ರೈತರ ಆತ್ಮಹತ್ಯೆಗಳನ್ನು ನೋಡ್ತಾ ಇದ್ದೀವಿ. ನಿರಂತರವಾಗಿ ಇಲ್ಲಿ ಹಲ್ಲೆ ಮತ್ತು ಹತ್ಯೆಗಳು ನಡೀತಾ ಇದ್ದಾವೆ. ಹಿಂದೂ
ಮುಸ್ಲಿಂ ಗಲಭೆಗಳು ನಡೀತಾ ಇದ್ದಾವೆ. ಮೊದಲ ಬಾರಿಗೆ ಕಾಂಗ್ರೆಸ್ನ ವಿಜಯೋತ್ಸವದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದರೆ ಅವರ ಬಂಧನ ಆಗಿಲ್ಲ. ವಿಧಾನಸಭೆಯ ಒಳಗಡೆ ರಾಜ್ಯಸಭೆಯ ಆಯ್ಕೆ ಆದಂತಹ ಸಂದರ್ಭದಲ್ಲಿ ಅಭ್ಯರ್ಥಿ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಆಗಿದ್ರೆ ಬಂಧನ ಆಗಿಲ್ಲ. ಶಿವಮೊಗ್ಗದಲ್ಲಿ ಪಾಕಿಸ್ತಾನ ಪರವಾಗಿರ್ತಕ್ಕಂಥ ತಲವಾರನ್ನು ತೋರಿಸಿ ಪ್ರತಿಭಟನೆಗಳನ್ನು ಮಾಡಿದರೆ ಅವರ ಬಂಧನಗಳಾಗಿಲ್ಲ. ಇವತ್ತು ಅಲ್ಲಲ್ಲಿ ಈ ಕಾರಣಕ್ಕೋಸ್ಕರ ಅಲ್ಲಲ್ಲಿ ಗಲಭೆಗಳು ಪ್ರಾರಂಭ ಆಗ್ತಾ ಇದೆ. ಹಿಂದೂ ಸಮಾಜದ ಮೇಲೆ ದಾಳಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ಇವತ್ತು ಇದನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಹಾಗಾಗಿ ಅಭಿವೃದ್ಧಿ ಶೂನ್ಯ, ಶಾಂತಿ ಸುವ್ಯವಸ್ಥೆ ಕಾಪಾಡಲು ವಿಫಲ ಆಗಿರ್ತಕ್ಕಂಥ ಸರ್ಕಾರ. ನಿಮ್ಗೆ ಗೊತ್ತಿರಲಿ, ನಮ್ಮ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ಹಾಡಿ ಹಗಲು ಒಬ್ಬಳು ಮಹಿಳೆಯ ಹುಡುಗಿಯ ವಿದ್ಯಾರ್ಥಿನಿಯ ಹತ್ಯೆ ಆಯಿತು. ಉದ್ಯೋಗಕ್ಕೆ ಹೋಗತಕ್ಕಂಥ ವಿದ್ಯಾರ್ಥಿನಿ ಹತ್ಯೆ ಆಯಿತು. ಇವತ್ತು ಇಂತಹ ಹತ್ಯೆಗಳು ನಿರಂತರವಾಗಿ ನಡೀತಾ ಇದೆ. ಆದರೆ ಶಾಂತಿ ಸುವ್ಯವಸ್ಥೆ ಕಾಪಾಡಲು ವಿಫಲ ಆಗಿದೆ. ಭ್ರಷ್ಟಾಚಾರ ನಿಯಂತ್ರಣ ಮಾಡುವಲ್ಲಿ ಈ ಸರ್ಕಾರ ವಿಫಲ ಆಗಿದೆ. ಹಾಗಾಗಿ ಆಡಳಿತ ಮಾಡೋದಕ್ಕೆ ವಿಫಲ ಆಗಿರುವ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ವಾತಾವರಣ ಬದಲಾವಣೆ ಆಗಿದೆ. ಇವತ್ತು ಜನ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡತಕ್ಕಂಥ, ಕಾಂಗ್ರೆಸ್ಸಿಗೆ ಬೈಯತಕ್ಕಂಥ ಕಾಲಘಟ್ಟದಲ್ಲಿದೆ. ರಾಜ್ಯ ಪೂರ್ಣವಾಗಿ ದಿವಾಳಿ ತನಕ ಹೋಗ್ತಾ ಇದೆ. ಜನರಿಗೆ ಮನದಟ್ಟಾಗಿದೆ. ನಾವು ಸೋತಿದ್ದೇವೆ, ಇದರ ಸುಳ್ಳು ಆಶ್ವಾಸನೆಗಳನ್ನು ಕೇಳಿ ಸೋತಿದ್ದೇವೆ ಅನ್ನತಕ್ಕಂಥ ಭಾವನೆಗಳು ಬರ್ತಾ ಇದೆ. ಜನ ಹಿಡಿ ಶಾಪವನ್ನು ಕಾಂಗ್ರೆಸ್ಗೆ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದೇ ವಾತಾವರಣದ ಮಧ್ಯೆ ವಿಧಾನ ಪರಿಷತ್ನ ಚುನಾವಣೆ, ಕೋಟಾ ಶ್ರೀನಿವಾಸ ಪೂಜಾರಿ ಅವರ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಕಳೆದ 16 ವರ್ಷದಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಒಬ್ಬ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿ 2-3 ಬಾರಿ ಮಂತ್ರಿಯಾಗಿ ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನು ಪಡೆದಿರ್ತಕ್ಕಂಥ ಒಬ್ಬ ರಾಜಕಾರಣಿ. ನನಗನ್ನಿಸ್ತದೆ ನಮ್ಮ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಬಗ್ಗೆ ಅತಿ ಹೆಚ್ಚು ಅಧ್ಯಯನಶೀಲತೆ ಇರತಕ್ಕಂಥ ಒಬ್ಬ ಶಾಸಕ ಆಗಿದ್ದರು. ಒಬ್ಬ ಅತ್ಯುತ್ತಮವಾಗಿರ್ತಕ್ಕಂಥ ವಾಕ್ಪಟುತ್ವ ಇರತಕ್ಕಂಥ, ವಿಧಾನ ಪರಿಷತ್ನೊಳಗೆ ಮಾತನಾಡತಕ್ಕಂಥ ಶಕ್ತಿ ಇರತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭಾಳ ಚೆನ್ನಾಗಿ 16 ವರ್ಷಗಳ ಕಾಲ ನಿರ್ವಹಣೆಯನ್ನು ಮಾಡಿದರು. ಅವರ ಕಾಲಘಟ್ಟದಲ್ಲಿ ಪಂಚಾಯತ್ ಸದಸ್ಯರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ, ಗೌರವ ಧನವನ್ನು ಪಂಚಾಯತ್ ಸದಸ್ಯರಿಗೆ ಕೊಡಬೇಕು ಅಂತ ತೀರ್ಮಾನ ಆಗಿದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಪರಿಣಾಮವಾಗಿ ಅವರ ಮಾತುಕತೆಯಿಂದ ಅವರು ಅದನ್ನು ಮುಂದುವರಿಸಿ ಇವತ್ತು ಅತಿ ಅನುದಾನಗಳು ಬರ್ತಕ್ಕಂಥ ಕೆಲಸ ಕಾರ್ಯಗಳು. ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪಂಚಾಯತ್ಗಳಿಗೆ ಹೆಚ್ಚು ಅನುದಾನಗಳನ್ನು ಕೊಡ್ತಕ್ಕಂಥ, ಸ್ವರ್ಣ ಗ್ರಾಮಗಳನ್ನು ಕೊಡ್ತಕ್ಕಂಥ ಪರಿಕಲ್ಪನೆಗಳು, ಇದೆಲ್ಲವನ್ನು ತರುವಂಥ ಪ್ರಯತ್ನಗಳನ್ನು ಮಾಡಿದ್ದು ಸನ್ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ. ಯಡಿಯೂರಪ್ಪರ ಸರ್ಕಾರ ಇದ್ದಾಗ ಒಂದು ಹೊಸದಾಗಿರ್ತಕ್ಕಂಥ ಪರಿಕಲ್ಪನೆ ಕಂಡರು, ಸ್ವರ್ಣ ಗ್ರಾಮ. ಅದರ ಆಧಾರದಲ್ಲಿ ಒಂದೊಂದು ಗ್ರಾಮಗಳಿಗೆ 1 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಪ್ರಯತ್ನಗಳಾಯಿತು. ಪಂಚಾಯತ್ ಸದಸ್ಯರಿಗೆ ಗೌರವಧನಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಯಿತು. ಪಂಚಾಯತ್ನ 16 ಸಮಸ್ಯೆಗಳನ್ನು ವಿಧಾನ ಪರಿಷತ್ನಲ್ಲಿ ಸರಿಯಾಗಿ ಮಾತನಾಡೋದ್ರ ಮುಖಾಂತರ ಸರ್ಕಾರದ ಗಮನ ಸೆಳೆದವರು ಕೋಟಾ ಶ್ರೀನಿವಾಸ ಪೂಜಾರಿ. ಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹಿಂದುಳಿದ ದೇವಸ್ಥಾನಗಳಿಗೂ ಅನುದಾನಗಳನ್ನು ಕೊಡಬಹುದು, ಗ್ರಾಮ ಪಂಚಾಯತ್ನಲ್ಲಿ ಆ ಯೋಜನೆಗಳನ್ನು ಜೋಡಿಸಬಹುದು ಅಂತ ತೋರಿಸಿದವರು ಶ್ರೀನಿವಾಸ ಪೂಜಾರಿ. ಅವರು ಸಹಜವಾಗಿ ಪಾರ್ಟಿಯ ಅಭಿಪ್ರಾಯದಂತೆ ಲೋಕಸಭಾ ಸದಸ್ಯರ ಸ್ಥಾನಕ್ಕೆ ಹೋದಾಗ ರಾಜೀನಾಮೆ ಆಯಿತು. ಆ ತೆರವುಗೊಂಡಿರ್ತಕ್ಕಂಥ ಸ್ಥಾನಕ್ಕೆ ಇವತ್ತು ಚುನಾವಣೆಗಳು ಬಂದಿವೆ. ಇವತ್ತು ಆ ಕ್ಷೇತ್ರಕ್ಕೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡಿರ್ತಕ್ಕಂಥ, 10 ಹೋರಾಟಗಳಲ್ಲಿ ಭಾಗವಹಿಸಿ ಸಂಘಟನಾತ್ಮಕವಾಗಿರ್ತಕ್ಕಂಥ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂತಹ ಒಬ್ಬ ಯುವ ಮುಂದಾಳಾಗಿರ್ತಕ್ಕಂತಹ ಕಿಶೋರ್ ಪುತ್ತೂರ್ ಇವರನ್ನು ಇವತ್ತು ಅಭ್ಯರ್ಥಿಯಾಗಿ ಪಾರ್ಟಿ ಘೋಷಣೆ ಮಾಡಿದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಏನು ಒಂದು ವಿಧಾನ ಪರಿಷತ್ನಲ್ಲಿ ನಮ್ಮ ಪಂಚಾಯತ್ ಸದಸ್ಯರುಗಳ ಬಗ್ಗೆ, ಚುನಾಯಿತ ಪ್ರತಿನಿಧಿಗಳ ಬಗ್ಗೆ, ನಗರ ಪಂಚಾಯತ್ ಬಗ್ಗೆ, ಪಟ್ಟಣ ಪಂಚಾಯತ್ ಬಗ್ಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆದ್ರೆ, ಅದೇ ರೀತಿಯಲ್ಲಿ ಕಿಶೋರಿಗೆ ಶಕ್ತಿ ಇದೆ. ಈ ರೀತಿಯ ಮಾತುಗಾರ, ಒಬ್ಬ ವಾಕ್ಪಟುತ್ವ ಇರತಕ್ಕಂಥವ, ಒಂದು ಸಂಸ್ಕಾರಗಳನ್ನು ಪಡೆದು ಬಂದಿರತಕ್ಕಂಥ ಯುವ ನಾಯಕ, ಅವರನ್ನು ಇವತ್ತು ನಮ್ಮ ಪಾರ್ಟಿ ಚುನಾವಣೆಗೆ ನಿಲ್ಲಿಸಿದೆ. ಇವತ್ತಿನ ವಾತಾವರಣದಲ್ಲಿ ಒಟ್ಟು ನಡೆಯತಕ್ಕಂಥ ಚುನಾವಣೆಯಲ್ಲಿ 6,040 ಸದಸ್ಯರಿದ್ದಾರೆ. ಈಗ ನಡೆಯುವಂಥ ಚುನಾವಣೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳು ಇಲ್ಲದೇ ಇರತಕ್ಕಂಥ ಸುಮಾರು, ಇದರಲ್ಲಿ ಯಾವುದೇ ಸಿಂಬಲ್ ಇಲ್ಲದೆ ಪಂಚಾಯತ್ ಚುನಾವಣೆ ನಡೆದರೂ ಸಮೇತ ಒಂದೊಂದು ಪಾರ್ಟಿಯ ಬೆಂಬಲಿತ ಪಂಚಾಯತ್ ಸದಸ್ಯರುಗಳು ಇರ್ತಾರೆ. ಅದರಲ್ಲಿ ಕಾಂಗ್ರೆಸ್ ಇದ್ದು 1,882, BJP 3,755, ಸುಮಾರು 197 ಜನ SDP, ಸ್ವತಂತ್ರ ಅಭ್ಯರ್ಥಿಗಳು 191, JDS 15 ಇದೆ. ಈ ವರ್ಷ ಕಳೆದ 3-4 ಅವಧಿಯಲ್ಲೂ ಅದು ಭಾರತೀಯ ಜನತಾ ಪಾರ್ಟಿ ಗೆದ್ದುಕೊಂಡು ಬಂದಿದೆ. ಈ ಬಾರಿಯೂ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಗೆಲ್ಲುತ್ತೆ. ಪೂರ್ತಿಯಾಗಿರ್ತಕ್ಕಂಥ ಪಂಚಾಯತ್ ಸದಸ್ಯರುಗಳಲ್ಲಿ ನನ್ನ ವಿನಂತಿ ಇದೆ, ನಾನು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಯತ್ನಗಳಾಗಿದೆ. 14 ಮತ್ತು 15ನೇ ಹಣಕಾಸು ಆಯೋಗದ ರಚನೆ ಅಡಿಯಲ್ಲಿ
ಗ್ರಾಮ ಪಂಚಾಯತ್ಗಳಿಗೆ ನೇರ ಅನುದಾನಗಳನ್ನು ಕೊಡಬಹುದು ಅಂತ ತೋರಿಸಿದವರು ನರೇಂದ್ರ ಮೋದಿ ಅವರು. ಇವತ್ತು ನೇರ ಅನುದಾನಗಳು ಗ್ರಾಮ ಪಂಚಾಯತ್ಗಳಿಗೆ ಬರ್ತದೆ. ಮಹಾನಗರ ಪಾಲಿಕೆಗೆ ಅಮೃತ ಮತ್ತು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಪ್ರಯತ್ನಗಳು, ನಗರ ಪಂಚಾಯತ್ ಪಟ್ಟಣ ಪಂಚಾಯತ್ಗಳಿಗೆ ಅಮೃತ ಯೋಜನೆಯನ್ನು ಜೋಡಿಸ್ತಕ್ಕಂಥ ಕೆಲಸ ಕಾರ್ಯಗಳು ಇದಾಗಿದ್ದರೆ ಮೊದಲ ಬಾರಿಗೆ ಸ್ವಾತಂತ್ರ್ಯ ನಂತರ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ನೇರ ಅನುದಾನ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನೆನಪಿದೆ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಸತೀಶ್ ಕುಂಪಲ್ ಇರತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ತಾಲೂಕು ಪಂಚಾಯತ್ ಸದಸ್ಯರಿಗೆ ಅತಿ ಹೆಚ್ಚು ಅನುದಾನಗಳನ್ನು ಕೊಟ್ಟಿದ್ದರೆ ಯಡಿಯೂರಪ್ಪನವರು. ಅವತ್ತಿನವರೆಗೆ ತಾಲೂಕು ಪಂಚಾಯತ್ ಸದಸ್ಯರಿಗೆ ಅನುದಾನಗಳಿರಲಿಲ್ಲ. ಈ ತಾಲೂಕು ಪಂಚಾಯತ್ ಸದಸ್ಯರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ನೇರ ಅನುದಾನಗಳನ್ನು ಕೊಡಬೇಕು ಅಂತ ಒತ್ತಿ ಹೇಳಿದವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಅದರ ಪರಿಣಾಮ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳಿಗೆ ಹೆಚ್ಚು ಅನುದಾನಗಳು ಬಂತು. ಗ್ರಾಮ ಪಂಚಾಯತ್ಗೆ ಇವತ್ತು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ 10 ಯೋಜನೆಗಳು, ನಾವು 14 ಮತ್ತು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಜನಸಂಖ್ಯೆ ಆಧಾರದಲ್ಲಿ ಅನುದಾನಗಳು ಬರ್ತವೆ. ಇವತ್ತು ಮನೆಗೆ ಗಂಗೆ ಅನ್ನತಕ್ಕಂಥ ಹೊಸ ಪರಿಕಲ್ಪನೆ ಅಡಿಯಲ್ಲಿ ಅತಿ ಹೆಚ್ಚು ನಳ್ಳಿಗಳನ್ನು ಕೊಡ್ತಕ್ಕಂಥ ಪ್ರಯತ್ನ, ನೀರನ್ನು ಕೊಡ್ತಕ್ಕಂಥ ಪ್ರಯತ್ನ ನರೇಂದ್ರ ಮೋದಿಯಿಂದಾಗಿದೆ. UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ರು ನರೇಗಾ ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ಅದರ ನರೇಗಾ ಯೋಜನೆಗೆ ಅತಿ ಹೆಚ್ಚು ಅನುದಾನಗಳನ್ನು ಕೊಟ್ಟದ್ದು ಹೇಳಿದ್ರು ನರೇಂದ್ರ ಮೋದಿ. ಇವತ್ತು ಅತಿ ಹೆಚ್ಚು ಅನುದಾನಗಳು ಪಂಚಾಯತ್ಗಳಿಗೆ ನರೇಗಾದ ಅಡಿಯಲ್ಲಿ ಬರ್ತದೆ. ಅದರ ಶೇಕಡವಾರು ವ್ಯತ್ಯಾಸಗಳನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿತು. ಹಿಂದೆ ಹೇಗಿತ್ತು ಹೇಳಿದ್ರೆ 60% ಕಾರ್ಮಿಕರಿಗೆ, 30% ಇದಕ್ಕೆ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡ್ಬೋದು, ಅದರಲ್ಲಿ 30% ಅವ್ರಿಗೆ ಐಟಮ್ಗಳಿಗೆ ಅಂತಿತ್ತು. ನರೇಂದ್ರ ಮೋದಿ ಅವರ ವ್ಯತ್ಯಾಸವನ್ನು ಮಾಡಿ ಅದನ್ನು ಪರಿಪೂರ್ಣವಾಗಿ ಖಾಸಗಿ ವೈಯಕ್ತಿಕ ಬೇರೆ, ಸಾರ್ವಜನಿಕ ಫಲಾನುಭವಿಗಳು ಬೇರೆ ಅನ್ನುವಂಥ ಫಲಾನುಭವಿಗಳನ್ನು ಗುರುತಿಸಿ ಇವತ್ತು ಸಾರ್ವಜನಿಕವಾಗಿರ್ತಕ್ಕಂಥ ಕಾಂಕ್ರೀಟ್ ರಸ್ತೆಗಳಿಗೆ ಪಂಚಾಯತಲ್ಲಿ ಅನುದಾನಗಳನ್ನು ಇಡ್ಬೋದು. ಶಾಲೆಗಳ ಅಂಗನವಾಡಿಗಳ ತೋಟ ಮತ್ತು ಕಾಂಪೌಂಡ್ ವಾಲ್ಗಳಿಗೆ ಅನುದಾನಗಳನ್ನು ಜೋಡಿಸ್ಬೋದು. ಸಾರ್ವಜನಿಕ ಶೌಚಾಲಯಗಳಿಗೆ ಅನುದಾನಗಳನ್ನು ಜೋಡಿಸ್ಬೋದು. ಗ್ರಾಮ ಪಂಚಾಯತ್ಗೆ ರಾಜೀವ್ ಗಾಂಧಿ ಯೋಜನೆ ಇದರಲ್ಲಿ ಅನುದಾನಗಳನ್ನು ರಾಜೀವ್ ಗಾಂಧಿ ಇದರಲ್ಲಿ ಅನುದಾನ ತಗೋಬಹುದು ಮತ್ತು ನರೇಗಾದ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳ ಕಟ್ಟಡಗಳಿಗೆ ಅನುದಾನಗಳನ್ನು ತಗೋಬಹುದು ಅಂತ ತೋರಿಸಿಕೊಟ್ರು. ವೈಯಕ್ತಿಕ ಫಲಾನುಭವಿಗಳು ನಮ್ಮ ಜಿಲ್ಲೆಗೆ ಹೆಚ್ಚು ಲಾಭ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಅದು ಯಾವುದು ಅಂತ ಹೇಳಿದ್ರೆ ಹಿಂದೆ ತೋಟಗಾರಿಕೆ ಇರಲಿ, ಇವತ್ತು ತೋಟಗಾರಿಕೆ ಕಾರ್ಯಗಳಿಗೂ ಅದನ್ನು ಜೋಡಿಸ್ಬೋದು ಅಂತ ಹೇಳುವಂಥದ್ದನ್ನು ತೋರಿಸಿದರು. ಹೀಗೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಗರ ಪಂಚಾಯತ್ ಪಟ್ಟಣ ಪಂಚಾಯತ್ಗಳಿಗೆ ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಹೀಗಾಗಿ ಇವತ್ತು ನಗರ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಹೆಚ್ಚು ಸ್ವಾಭಿಮಾನಿಗಳಾಗಿ ಗೌರವಯುತವಾಗಿ ಅವರ ಏನು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರೆ ನಮ್ಮ ಸರ್ಕಾರ. ಹಾಗಾಗಿ ಹೇಳಿದೆ, ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಗಳಿದೆ. ಗ್ರಾಮ ಪಂಚಾಯತ್ಗಳನ್ನು ಒಂದು ಸ್ವಾವಲಂಬಿ ಮಹಾತ್ಮ ಗಾಂಧಿ ಅವರು ಕಂಡಿರತಕ್ಕಂಥ ಕನಸು ಗಾಂಧಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಅಡಿಯಲ್ಲಿ ಒಂದೊಂದು ಗ್ರಾಮರ ಪಂಚಾಯತ್ಗಳಿಗೂ ಹೆಚ್ಚು ಆದ್ಯತೆಗಳನ್ನು ಕೊಡಬೇಕು, ಶಕ್ತಿಗಳನ್ನು ಕೊಡಬೇಕು. ಹಾಗಾಗಿ ಯೋಜನೆಗಳನ್ನು ಗ್ರಾಮ ಪಂಚಾಯತ್ಗಳಿಗೆ ಕೊಡಬೇಕು. ಆ ಗ್ರಾಮ ಪಂಚಾಯತ್ಗಳ ಮುಖಾಂತರವಾಗಿ ಗ್ರಾಮ ಪಂಚಾಯತ್ನಲ್ಲೇ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ತೊಡಗಿಸ್ಕೊಳ್ಬೇಕು ಅನ್ನತಕ್ಕಂಥ ಪರಿಕಲ್ಪನೆ ನರೇಂದ್ರ ಮೋದಿ ಅವರು. ಹಾಗಾಗಿ ಹಿಂದಿನಿಂದ ನಾವು ಆ ಜನಸಂಖ್ಯೆ ಆಧಾರದಲ್ಲಿ ಒಂದೊಂದು ಗ್ರಾಮ ಪಂಚಾಯತ್ಗಳಿಗೆ ಕೋಟಿ ಅನುದಾನಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು. ಹಾಗಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಈ ಎಲ್ಲ ಕಾರ್ಯದ ಅನುಷ್ಠಾನಕ್ಕೆ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅವಶ್ಯಕತೆಗಳಿದ್ದಾವೆ. ವಿಧಾನ ಪರಿಷತ್ನಲ್ಲಿ ಸಮರ್ಥವಾಗಿ ನಿರ್ವಹಣೆ ಮಾಡೋದಕ್ಕೋಸ್ಕರ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಕಿಶೋರ್ ಪುತ್ತೂರು ಇವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡ್ತೇನೆ. ನೋಡಿ, ಇವತ್ತು ರಾಜ್ಯದಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ನಮ್ಮ ಸರ್ಕಾರ ಇದ್ದಾಗಲೂ ಸಹಜವಾಗಿರ್ತಕ್ಕಂಥ ಹಗರಣಗಳು, ಬೇರೆ ಬೇರೆ ವಿಚಾರಗಳನ್ನು ಎತ್ತಿದ್ರು ವಿರೋಧ ಪಕ್ಷಗಳು, ಸಹಜ. ಆದರೆ ಯಾವುದೇ ದಾಖಲಾತಿಗಳನ್ನು ಕೊಡುವಲ್ಲಿ ಆ ಸರ್ಕಾರ ವಿಫಲ ಆಗಿತ್ತು. ಸಿದ್ದರಾಮಯ್ಯನವರಿಗೆ ಯಾರ ಮೇಲೆಯೂ ಆಗ ಸಿದ್ದರಾಮಯ್ಯ ಇರ್ಬೋದು, DKಶಿ ಅವರು ಇರ್ಬೋದು, ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರ ಮೇಲೆ ದಾಖಲೆಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ, ದಾಖಲೆ ಮುಖಾಂತರ ಕೇಸ್ ಹಾಕತಕ್ಕಂಥ ಕೆಲಸ ಆಗಲಿಲ್ಲ. ಕೆಂಪಣ್ಣನನ್ನು ಹಿಡಿದು ರಾಜಕೀಯ ಮಾಡಿದ್ದಾರೆ ಹೊರತು ಅದರಲ್ಲಿ ಯಾವುದೇ ಕೇಸುಗಳು ಉಳಿದಿಲ್ಲ. ಆದರೆ ಇವತ್ತು ಆಗ ನಮ್ಮ ಮೇಲೆ 40% ಹಗರಣ ಆರೋಪ ಹಾಕಿದರು, ಬೇರೆ ಬೇರೆ ಆರೋಪಗಳನ್ನು ಹಾಕಿದ್ರು, ಯಾವುದೂ ನಿಲ್ಲಿಲ್ಲ. ಆದರೆ ನಾವು ಯಾರ ಮೇಲೂ ಅವತ್ತು ಕೇಸ್ ಹಾಕಿಲ್ಲ. ಕಾಂಗ್ರೆಸ್ನ ಇದರ ಮೇಲೆ ಯಾವುದೇ ಕೇಸ್ ಹೇಳಿದರೆ ಇವತ್ತು ಈ ರೀತಿಯ ಆರೋಪ ಮಾತ್ರ ಅಲ್ಲ, ಇವತ್ತು ಲೋಕಾಯುಕ್ತ ಹೇಳಿರ್ತಕ್ಕಂಥದ್ದು, ಕಾನೂನು ಹೇಳಿರ್ತಕ್ಕಂಥದ್ದರ ಆಧಾರದಲ್ಲಿ ಇವತ್ತು FIR ಆಗಿರುವಂಥದ್ದು. ಯಾವುದೋ ಆರೋಪ ಮಾಡಿ ನಾವು ಸುಮ್ಮನೆ ಕೂತಿಲ್ಲ. ಇವತ್ತು FIR ದಾಖಲಾಗಿದೆ, ತನಿಖೆಗೆ ಆದೇಶ ಆಗಿದೆ. ರಾಜ್ಯಪಾಲರು ಇದನ್ನೇ ಕ್ವಶನ್ ಮಾಡ್ತಕ್ಕಂಥದ್ದಕ್ಕೆ ಹೋದರೆ
ಆತ್ಮ ಹೇಳುವಂಥದ್ದೇ ಇಲ್ಲ, ಆತ್ಮಸಾಕ್ಷಿಯಲ್ಲಿರುವಂಥ ಒಬ್ಬ ಮುಖ್ಯಮಂತ್ರಿ ಸ್ಥಾನ ಹೇಳಿದರೆ ಅದು ಸಾಂವಿಧಾನಿಕವಾಗಿ ಜವಾಬ್ದಾರಿಯುತ ಸ್ಥಾನ, ಅದೊಂದು ಆದರ್ಶದ ಸ್ಥಾನ. ಅಲ್ಲಿರ್ತಕ್ಕಂಥ ಕೇಸ್ ಏನಾಗುತ್ತೆ, ತನಿಖೆ ಏನಾಗುತ್ತೆ ಅಂತ ಅಲ್ಲ, ಮುಂದಿನ ಸಮಾಜಕ್ಕೆ ನಾವು ಆದರ್ಶಗಳನ್ನು ತೋರಿಸಬೇಕಾದವರು. ಮೊದಲಿಗೆ ರಾಜೀನಾಮೆ ಕೊಟ್ಟು ತನಿಖೆಗೆ ರೆಡಿ ಇರಬೇಕಿತ್ತು. ಅವರು ತನಿಖೆ ಮಾಡಿ ಅಂತ ಹೇಳಿದ್ರು. ಅವರು ಯಾವುದೇ ಆರೋಪಗಳಿಲ್ಲ, ಅವರು ಹೇಳಿದ ಹಾಗೆ ಶುದ್ಧ ಹಸ್ತ ಅಂತ ಆದರೆ ಅವರು ರಾಜೀನಾಮೆ ಕೊಟ್ಟು ನನ್ನ ತನಿಖೆ ಮಾಡಿ ಅಂತ ಹೇಳಬೇಕಿತ್ತು. ಆಗ ಅವರ ಆದರ್ಶ ಮತ್ತು ಗೌರವ ಇನ್ನಷ್ಟು ಹೆಚ್ಚಾಗ್ತಿತ್ತು. ಇದು ಇವರ ಆರೋಪವನ್ನು ಹೊತ್ಕೊಂಡು ನಾನು ಮುಖ್ಯಮಂತ್ರಿ ಸ್ಥಾನ ಬಿಡುವುದಿಲ್ಲ ಅಂತ ಹೇಳಿದ್ರೆ ನೋಡಿ, ಅದು ಜಿ ಟಿ ದೇವೇಗೌಡರು ಮತ್ತು ಜನತಾದಳದ ಆಂತರಿಕ ವಿಷಯ. ಅದನ್ನು ಅವರೇ ಪರಿಹಾರ ಮಾಡ್ಕೊಳ್ಳಿ. ಜಿ ಟಿ ದೇವೇಗೌಡರು ಅದೇ ಏನು ಬದಲಾವಣೆ ಆಗಿದ್ದಾರೆ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ತನಿಖೆ ಮಾಡಿ. ನೋಡಿ, ಚುನಾವಣಾ ಬಾಂಡ್ ಈಗಾಗಲೇ ಸುಪ್ರೀಂ ಕೋರ್ಟೇ ಅದು ಸರಿ ಇದೆ ಅಂತ ಆದೇಶ ಮಾಡಿದೆ. ಮತ್ತು ಸರ್ಕಾರ ಆ ಬಾಂಡಿನಲ್ಲಿ ಎಲ್ಲೂ ಹಗರಣದ ವಿಚಾರಗಳು ಬಂದಿಲ್ಲ. ಮೊನ್ನೆ ಅದರ ಮೇಲೆ ಕೇಸನ್ನು ಹಾಕಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬೆಂಗಳೂರಲ್ಲಿ ಕೇಸ್ ಹಾಕಿದ್ದಾರೆ. ಹಾಕಿರುವಂಥದ್ದು ಯಾರು? ಅದಕ್ಕೆ ಯಾವುದೇ ಸಂಬಂಧ ಇಲ್ಲದವರು, ಹಣ ಕೊಟ್ಟವರು ಅಥವಾ ಆ ಕಂಪನಿ ನಮಗೆ ಅನ್ಯಾಯ ಆಗಿದೆ, ನಮಗೆ ಭ್ರಷ್ಟಾಚಾರ ಆಗಿದೆ, ನಮ್ಮ ಹತ್ರ ಹಣ ತಗೊಂಡಿದ್ದಾರೆ, ನಮ್ಮ ಹತ್ರ ವಸೂಲಿ ಹೇಳಲಿಲ್ಲ. ಆ ಕೇಸನ್ನು ಹಾಕಿದವರು ಅದಕ್ಕೆ ಸಂಬಂಧ ಇಲ್ಲದೆ ಮೂರನೇ ಪಾರ್ಟಿ. ಇವತ್ತು ಅದರಲ್ಲಿ ಏನಾಗಿದೆ, ಕೇವಲ FIR ಆಗಿದೆ, ಸ್ಟೇ ಸಿಕ್ಕಿದೆ. ಅಲ್ಲಿ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ನೋಡಿದ ಹಾಗಲ್ಲ ಕೇಸು. ಮೂಡಾ ಮತ್ತು ವಾಲ್ಮೀಕಿ ಹಗರಣ ಎರಡರಲ್ಲೂ ಅವರು ಸಿಕ್ಕೊಂಡಿದ್ದಾರೆ. ಒಂದು ಕಡೆಯಿಂದ ಇಡಿ, ಇನ್ನೊಂದು ಕಡೆಯಿಂದ ರಾಜ್ಯಪಾಲರು, ಇನ್ನೊಂದು ಕಡೆಯಿಂದ ನ್ಯಾಯಾಲಯ ತನಿಖೆ ಮಾಡಿ ಅಂತ ಹೇಳಿದೆ. ತನಿಖೆ ಮಾಡಲಿಕ್ಕೆ ಅವಕಾಶ ಕೂಡ ಇದ್ರು. ಖಂಡಿತ ಇಲ್ಲ. ಸಹಜವಾಗಿ ನಮ್ಮದೊಂದು ರಾಷ್ಟ್ರೀಯ ಪಾರ್ಟಿ. ರಾಜ್ಯದಲ್ಲಿ ನಮ್ಮಲ್ಲಿ ಇವತ್ತು ದೊಡ್ಡದಾಗಿರ್ತಕ್ಕಂಥ ಪಾರ್ಟಿ. ಸಹಜವಾಗಿರ್ತಕ್ಕಂಥ ಯಾವ್ಯಾರೋ ಕೆಲವರು ಭಾವನೆಗಳನ್ನು ಸಾರ್ವಜನಿಕ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಚರ್ಚೆಗಳು ನಡೆದಿದ್ದಾವೆ. ಇಂಥದ್ದೆಲ್ಲ ಸಂದರ್ಭಗಳು ಬಂದಾಗ ಆಂತರಿಕವಾಗಿ ಚರ್ಚೆ ಮಾಡಬೇಕು ಅಂತ ಪಾರ್ಟಿಯಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ನಿರ್ಣಯಗಳಾಗಿದೆ. ಇಲ್ಲ, ಸಹಜವಾಗಿ ಇದು ಎಲ್ಲ ಪಾರ್ಟಿಗಳಲ್ಲಿ ಇರತಕ್ಕಂಥದ್ದು. ರಾಜಕಾರಣದಲ್ಲಿ ಒಂದಷ್ಟು ಜನ ಪ್ರಭಾವಿಗಳಾದಾಗ ಅವ್ರು ಮಾತಾಡುವ ಪ್ರತಿಯೊಂದು ಶಬ್ದವು ದೊಡ್ಡದಾಗ್ತದೆ. ಆದರೆ ನಾವು ಒಟ್ಟಾಗಿ ಕೂತು ಚರ್ಚೆಗಳನ್ನು ಮಾಡಿದ್ವಿ ಮೊನ್ನೆ. ಒಟ್ಟಾಗಿ ನಾವು ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು, ಈ ಚರ್ಚೆಗಳನ್ನ ನೋಡಿ. ನೋಡಿ, ಒಂದು ರಾಜಕೀಯ ಪಾರ್ಟಿಯಲ್ಲಿ ಜವಾಬ್ದಾರಿಗಳಲ್ಲಿದ್ದಾಗ ಸಹಜವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಇದೆಲ್ಲವೂ ಸಹಜ. ಮನೆಯಲ್ಲೇ ಭಿನ್ನಾಭಿಪ್ರಾಯಗಳಿರ್ತದೆ. ಒಂದು ರಾಜಕೀಯ ಪಾರ್ಟಿಯಲ್ಲಿ ಸಹಜವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ. ಆ ಅಭಿಪ್ರಾಯಗಳನ್ನು ಕೆಲವು ಕಡೆ ವ್ಯಕ್ತಪಡಿಸಿದಾಗ ದೊಡ್ಡ ಶಬ್ದಗಳಾಗ್ತದೆ. ಆದರೆ ದೊಡ್ಡ ಶಬ್ದಗಳಾದಾಗ ಅದನ್ನು ಸರಿ ಮಾಡತಕ್ಕಂಥ ಹಿರಿಯರಿದ್ದಾರೆ, ಅವರು ಕೂತು ಸರಿ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಕ್ರಮ ತಗೋಬೇಕು ಅದು ಹಿರಿಯರು ನಿರ್ಧಾರ ಮಾಡ್ತಾರೆ, ಹಿರಿಯರು ತಗೊಳ್ತಾರೆ. ಚುನಾವಣೆಯಲ್ಲಿ ಬಿಜೆಪಿಯಿಂದ ನಿಮ್ಮ ಹೆಸರು ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿತ್ತು ಅಥವಾ ಬರ್ತಾ ಇತ್ತು, ನೀವೇನಾದರೂ ಉಮೇದುವಾರಿಕೆಯನ್ನು ಏನಾದರೂ ವ್ಯಕ್ತಪಡಿಸಿದ್ದೀರಾ? ಖಂಡಿತವಾಗಿಯೂ ಇಲ್ಲ. ಸಹಜವಾಗಿ ಹೆಸರು ಬರ್ತದೆ ನಂದು. ಯಾಕಂದರೆ ಹಿಂದೆ ಲೋಕಸಭಾ ಸದಸ್ಯ 3 ಸಾರಿ ಇದ್ದಾಗ ಸಹಜವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅವರನ್ನು ನಿಲ್ಲಿಸಿದರೆ ಹೇಗೆ, ಇವರನ್ನು ನಿಲ್ಲಿಸಿದರೆ. ಹಾಗಾಗಿ ನಾನು ಆಕಾಂಕ್ಷಿ ಆಗಿರಲಿಲ್ಲ. ನಾನು ಸ್ಪಷ್ಟಪಡಿಸಿದ್ದೆ, ಇಲ್ಲೇ ಸ್ಪಷ್ಟಪಡಿಸಿದ್ದೆ ಅಭಿಪ್ರಾಯ ಸಂಗ್ರಹದಲ್ಲೂ, ರಾಜ್ಯದ ಕೋರ್ ಕಮಿಟಿಯಲ್ಲ ಅಭಿಪ್ರಾಯ ಸಂಗ್ರಹ. ಯಾವುದೇ ಕಾರಣಕ್ಕೆ ನಾನು ಆಕಾಂಕ್ಷಿ ಅಲ್ಲ. ಯಾಕೆ ಆಕಾಂಕ್ಷಿ ಅಲ್ಲ ಹೇಳಿದರೆ, ನನಗೆ 3 ಬಾರಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯ ಮಾಡತಕ್ಕಂಥ ಅವಕಾಶಗಳನ್ನು ನನ್ನ ಪಾರ್ಟಿ ಕೊಟ್ಟಿದೆ. ರಾಜ್ಯದ ಅಧ್ಯಕ್ಷ, ಅದಕ್ಕಿಂತ ದೊಡ್ಡ ಹುದ್ದೆ ಇಲ್ಲ ಇನ್ನು. ಹಾಗಾಗಿ 3 ಬಾರಿಯೂ ನಾನು ಸಂಸದನಾದವ. ಇನ್ನೂ ಕೇಳುವಂಥದ್ದು ಸಹಜ ಅಲ್ಲ. ಯಾರು ಹೊಸ ಯುವಕರಿದ್ದಾರೆ ಅವ್ರಿಗೆ ಕೊಡಿ, ಯಾರಿಗೆ ಕೊಟ್ಟರು ಪಾರ್ಟಿ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳುವಂಥದ್ದನ್ನು ಹೇಳಿದೆ. ಸಹಜವಾಗಿ ಅವರು ಗೌರವದಿಂದ ನನ್ನ ಹೆಸರು ಕಳಿಸಿರ್ಬೋದು ಅಂತ ನನಗೆ ಅನಿಸ್ತದೆ. ಆದರೆ ನಾನು ಆಕಾಂಕ್ಷಿ ಅಲ್ಲ, ಸ್ಪರ್ಧೆಗೆ ಯಾವುದೇ ಇಚ್ಛೆಯನ್ನು ವ್ಯಕ್ತಪಡಿಸಿದವಲ್ಲ. ಹಾಗಾಗಿ
ನಾವು ಪೂರ್ಣವಾಗಿ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳುವುದು ಹೇಗೆ, ಪಾರ್ಟಿಯನ್ನು ಸಂಘಟನೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು ಹೇಗೆ ಅನ್ನುವಂಥ ಚರ್ಚೆಯಲ್ಲಿರ್ತಕ್ಕಂಥವ್ರು. ಹಾಗೆ ಈ ಇದಕ್ಕೆ ನಾನು ಸ್ಪರ್ಧಾ ಆಕಾಂಕ್ಷಿ ಆಗಿರಲಿಲ್ಲ, ಪಾರ್ಟಿ ಹೆಸರನ್ನು ತಂದೆ. ನಾನೊಬ್ಬ ಕಾರ್ಯಕರ್ತನಾಗಿ ಬಂದವರಿಗೆ, ಕಾರ್ಯಕರ್ತ ಅಂತ ಹೇಳುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಸ್ಥಾನ ಬಿ ಜೆ ಪಿ. ಎಲ್ಲ ಅಧಿಕಾರದಲ್ಲಿ ವಾಜಪೇಯಿದಂದೇ ಹೇಳಿದ್ರು, ಎಲ್ಲ ಅಧಿಕಾರದಲ್ಲಿ ಮಾಜಿ ಆಗ್ತಾರೆ, ಕಾರ್ಯಕರ್ತ ಮಾಜಿ ಆಗೋದಿಲ್ಲ. ಹಾಗೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸ್ಥಾನ. ನಾನು ಆವತ್ತೇ ಹೇಳಿದ್ದೇನೆ, ಸಂಸದನಾಗಿದ್ದಾಗಲೇ ಹೇಳಿದ್ದೇನೆ, ನನಗೆ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸಿ ಹೇಳಿದ್ರೆ ಅದನ್ನು ಮಾಡ್ತೇನೆ. ಆ ಪಾರ್ಟಿ ವಿಚಾರ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದಾವೆ. ನಾವು ಒಂದು ವಿಚಾರ ಮತ್ತು ಸಿದ್ಧಾಂತಕ್ಕೋಸ್ಕರ ಬಂದ ಅವಕಾಶಗಳು ನಾವು ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ತೇವೆ ಅಷ್ಟೇ. ಅವಕಾಶಗಳು ಬರುವುದು ನಮಗೆ. ನಾನು ನಿಮ್ಗೆ ಗೊತ್ತಿರಲಿ, ನಾನು MP ಸ್ಥಾನ ಮೊದಲಿಗೆ ನನಗೆ MLA ಸ್ಥಾನ ಕೇಳಿದ್ರು ಮುಲ್ಕಿ ಮುಡಿದ್ರೆ, ನಾನು ನಿಲ್ಲುವುದಿಲ್ಲ ಅಂತ ಹೇಳಿದ್ದೆ. 2 ವರ್ಷ ನಾನು ಇನ್ನು ನನ್ನ ವೋಟರ್ ಲಿಸ್ಟಲ್ಲೂ ಹೆಸರು ತೆಗೆಸಿದ್ದೆ. ಆ ನಂತರ ನನಗೆ ಲೋಕಸಭಾ ಸದಸ್ಯ 3 ದಿನ ನಾನು ತಪ್ಪಿಸ್ಬೋದು, ನಾನು ನಿಲ್ಲುವುದಿಲ್ಲ, ನನಗೆ ಚುನಾವಣೆ ನಿಲ್ಲುವ ಹುಚ್ಚಿಲ್ಲ. ನಾನು ಯಾವುದೇ ಅಧಿಕಾರವನ್ನು ಕೇಳಿ ಪಡೆದಿಲ್ಲ, ಯಾವುದೇ ಅಧಿಕಾರಕ್ಕೆ ಅರ್ಜಿ ಹಾಕಿಲ್ಲ, ಯಾರ ವಿರುದ್ಧವೂ ಮಾತಾಡಲಿಲ್ಲ. ನನಗೆ ಸಿಗಬೇಕು ಅಂತ ಇನ್ನೊಬ್ಬರನ್ನು ಮುಗಿಸ್ಲಿಲ್ಲ, ನಾನು ಯಾರ ಬಗ್ಗೆಯೂ ಟೀಕೆ ಮಾಡಲಿಲ್ಲ. ನನಗೆ ಪಾರ್ಟಿ ಕರೆದು ಅವಕಾಶಗಳನ್ನು ಕೊಟ್ಟೆ. ರಾಜ್ಯಾಧ್ಯಕ್ಷ ನನಗೆ ಗೊತ್ತಿಲ್ಲ, ರಾತ್ರಿ 2 ಗಂಟೆಗೆ ಅಮಿತ್ ಶಾ ಅವರು ಕರೆದು ಹೇಳಿದ್ರು, ನಾಳೆ ಇಂದಿನ ರಾಜ್ಯಾಧ್ಯಕ್ಷ ಹೇಳಿದರೆ ಇದು ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯ. ಕೆಲಸ ಮಾಡುವವನಿಗೆ ಯಾವುದೇ ಹುದ್ದೆಗಳು ಕೇಳದೆ ಕೊಡುವಂಥದ್ದೇ ಭಾರತೀಯ ಜನತಾ ಪಾರ್ಟಿಯ ವಿಶೇಷ. ಈಗ ನನಗೆ ಪಾರ್ಟಿಯನ್ನು ಕಟ್ಟುವ ಜವಾಬ್ದಾರಿಯನ್ನು ಕೊಟ್ಟರೆ ಕಳೆದೆ. ನಮ್ಮ ಚಿಂತನೆ ಇರ್ತಕ್ಕಂಥ ನನ್ನ ರಾಜಕೀಯ ಭವಿಷ್ಯ ಅಲ್ಲ, ನನ್ನ ಗುರಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯ. ನೋಡಿ, ಜನಸೇವೆಯನ್ನು ಮಾಡುವುದಕ್ಕೆ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ. ನಾವು ಹಿಂದೆಯೂ ಜನರ ಮಧ್ಯೆ ಇರ್ತಕ್ಕಂಥ, ನಾನು ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದ ಅನುಭವ ಮತ್ತು ಆವತ್ತಿನ ಅಧಿಕಾರದ ಪರಿಚಯ, ಇನ್ನೂ ಸಾರ್ವಜನಿಕರ ಸೇವೆ ಮಾಡುವುದಕ್ಕೆ ಅವಕಾಶಗಳಿದ್ದಾವೆ.